ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆ ಕುಂದಗೋಡ ತಾಲೂಕಿನ ಗುಡಿನಕಟ್ಟೆ ಗ್ರಾಮ ಸೇರಿ ಸುತ್ತಮುತ್ತಲಿನ ಹಲವಾರು ಹಳ್ಳಿಯಲ್ಲಿ ಭಾರಿ ಮಳೆಯಿಂದ ರೈತರ ಜಮೀನಿನಲ್ಲಿ ಮಳೆಗೆ ಒಡೆದ ಹೆಸರು, ಶೇಂಗಾ, ಸೋಯಾಬೀನ್, ತೊಗರಿ, ಮೆಕ್ಕೆಜೋಳ, ಈರುಳ್ಳಿ ಇತರೆ ಬೆಳೆಗಳು ನಾಶವಾಗಿದೆ. ಎಲ್ಲೊಂದು ಕಡೆ ರೈತರ ಜಮೀನಿನಲ್ಲಿ ಅಲ್ಲೊಂದು ಇಲ್ಲೊಂದು ಅಳಿದು ಉಳಿದ ಬೆಳೆಯನ್ನು ಕೂಡ ಜಿಂಕೆಗಳು ತಿಂದು ಸಂಪೂರ್ಣ ನಾಶ ಮಾಡಿದೆಯಂತೆ. ರೈತರು ಬಿತ್ತನೆ ಮಾಡೋದು ಬಿಟ್ರೆ ಹಿಂಗಾರಿನವರೆಗೂ ಖಾಲಿ ಜಮೀನನ್ನ ಬಿಡಬೇಕಾಗತ್ತೆ ಅಂತ ರೈತರು ಖಾಲಿ ಜಮೀನನ್ನ ಹರಗುತ್ತಿದ್ದಾರೆ. ಕೆಲವು ರೈತರು ಮೊದಲು ಬಿತ್ತನೆಗೆ ಖರ್ಚು ಮಾಡಿ ಹಾಳಾಗಿ ಈಗ ಹರಗೆ ಮತ್ತೆ ಸೋಲ ಮಾಡಿ ಮರು ಬಿತ್ತನೆ ಕಾರ್ಯ ಮಾಡ್ತಾ ಇದ್ದಾರೆ. ಹರಗೆ ಮರು ಬಿತ್ತನೆ ಮಾಡುವಂತಹ ರೈತರಿಗೆ ಬೆಳೆ ಇಳುವರಿ ಬರೋದಿಲ್ಲ ಎನ್ನುವುದು ಒಂದಾದ್ರೆ, ಮತ್ತೊಂದು ಕಡೆ ಬಿತ್ತನೆ ಮಾಡಿದ ಬೆಳೆ ಬರುತ್ತೆ ಎಂದು ರೈತರಿಗೆ ಭರವಸೆ ಇಲ್ಲ. ಈಗ ರೈತರು ಹಿಂದಿನ ಸಂಪ್ರದಾಯದಂತೆ ಮನಸ್ಸಿನ ನೆಮ್ಮದಿಗಾಗಿ ಬಿತ್ತನೆ ಮಾಡ್ತಾ ಇದ್ದಾರೆ. ನಮ್ಮ ಬಲ ಇದ್ರೆ ಬೆಳೆ ಬರುತ್ತೆ, ಬಲ ಇಲ್ದಿದ್ರೆ ಬೆಳೆ ಬರೋದಿಲ್ಲ, ನಾವು ದೇವರ ನಂಬಿಕೆಯಿಂದ ಬಿತ್ತನೆ ಮಾಡ್ತಾ ಇದ್ದೀವಿ ಎನ್ನುತ್ತಾರೆ ಹಳ್ಳಿಯ ರೈತರು. ಸರ್ಕಾರ ಹಾಳಾದ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು ಅಂತ ಕುಂದಗೋಳ ತಾಲೂಕು ರೈತ ಸಂಘದ ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು ಹಾಗೂ ಗ್ರಾಮಸ್ಥರು ಎಜೆ ನ್ಯೂಸ್ ಚಾನೆಲ್ಗೆ ಆಗ್ರಹಿಸಿದರು. ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ. ಈಗ ಏನಿದೆ ಅಂದರೆ ಬೀಜ ಗೊಬ್ಬರ ಎಲ್ಲ ಹಾಕಿ ಕೆಲವು ಮಂದಿ ರೈತರೆಲ್ಲ ಸತ್ತು ಹೋಗ್ಯಾರ, ಏನೇನೂ ಇಲ್ಲ, ಒಳ್ಳೆ ಮಾಡ್ತಾರೆ. ಅದಕ್ಕೆ ಸರ್ಕಾರ ರೈತರ ನೆರವಿಗೆ ಶೀಘ್ರ ಬರ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಎಜಿ ನ್ಯೂಸ್ ಇಂಪ್ಯಾಕ್ಟ್ ಸುದ್ದಿಗೆ ಮಣಿದ ಸಂದರ್ಭದಲ್ಲಿ ಕುಂದಗೋಳ ತಾಲೂಕು ಕೃಷಿ ನಿರ್ದೇಶಕಿ ಭಾರತಿ ಮೆಣಸಿನಕಾಯಿ ಇವರು ರೈತರ ಜಮೀನಿಗೆ ಭೇಟಿ ಕೊಟ್ಟು ಬೆಳೆಗಳು ಹಾಳಾಗಿರುವ ಬೆಳೆಯನ್ನ ಪರಿಶೀಲಿಸಿದರು. ನಿಮ್ಮ ಬೆಳೆ ಸಂಪೂರ್ಣ ನಾಶವಾಗಿದೆ, ನಾವು ಶೀಘ್ರದಲ್ಲೇ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ರೈತರಿಗೆ ಭರವಸೆ ಕೊಟ್ಟಿದ್ದಾರೆ. ತಾಲೂಕಿನ ಗುಡಿನಕಟ್ಟಿ ಗ್ರಾಮದಲ್ಲಿ ರೈತ ಮಂಜುನಾಥ ಕುಸುಗಲ್ ಇವರ ಜಮೀನಿನಲ್ಲಿ ಪರಿಶೀಲನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ಅಧಿಕಾರಿ ಅಂಬಿಕಾ ಮಹೇಂದ್ರಕರ್, ಆತ್ಮ ಯೋಜನೆ ಅಧಿಕಾರಿ ಶ್ರೀದೇವಿ, ಆಲೂರಿ ರತ್ನ ಸಮಾಜ ತಾಲೂಕು ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು, ನಾಗಪ್ಪ ಸಿದ್ದುನವರ್, ರಾಜು ಮಲ್ಲಿಗವಾಡ, ತಿರುಗಪ್ಪ ಯೋಗಪ್ಪನವರ್, ಪಾರ್ಶ್ವನಾಥ ಕಾಶಪ್ಪನವರ್ ಸೇರಿ ಅನೇಕ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಂದಪ್ಪ ಕೋಡೂರ, ಕುಂದಗೋಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.